ಕೆಲವೊಮ್ಮೆ ಅಪ್ಪ ತುಂಬಾ ಬೈಯುವಾಗ ಅಪ್ಪ ಬೈತಾರೆ ಅಂತ ಅನ್ಸುತ್ತೆ. ಆ ಬೈಯೋದ್ರ ಹಿಂದಿನ ಪ್ರೀತಿ ಏನು ಅಂತ ನಮಗೆ ಆರಂಭದಲ್ಲಿ ಗೊತ್ತಾಗಲ್ಲ, ಇವಾಗ ಯಾವಾಗ್ಲೋ ಒಂದಿನ ಗೊತ್ತಾಗತ್ತೆ. ಹೌದು. ತಾಯಿ ಎಪಿಸೋಡ್ ಅಂತೂ ಅಂದ್ರೆ ನನಗೆ ತುಂಬಾ ಕನೆಕ್ಟ್ ಆಯ್ತು. ಈಗ ತಾಯಿ ವಿಚಾರ ಬಂದಾಗ ನಾವು ಏನೋ ತಿಂಡಿ ಮಾಡಿದ್ವಿ ಅಂತಂದ್ರೆ ಯಾರು ತಿಂತಾರೆ, ನಾನು ಅಲ್ಲಿ ತಿನ್ಕೋತೀನಿ ಇಲ್ಲಿ ತಂದ್ಕೋತೀನಿ ಅಂತ ಹೇಳಿ ಒಂಥರ ಅಸಡ್ಡೆ ಮಾಡಿ ಮಾತಾಡ್ತೀವಿ ನಾವು. ಬಟ್ ಆ ಸೀನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅದು ಅಂದ್ರೆ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಅದು ಏನಕ್ಕೆ ಅಂತಂದ್ರೆ ಈಗ ನನ್ನ ಇವಾಗ ಅದು ಯಾರೇ ರೈಟರ್ ಇರ್ಲಿ, ಯಾರೇ ಸಿನಿಮಾ ಬರ್ದಾಗ ನಿಮ್ಮ ಬ್ಯಾಕ್ ಆಫ್ ದ ಮೈಂಡ್ ಇರೋಂತ ವಿಚಾರಗಳೇ ಬರವಣಿಗೆ ಆಗುತ್ತೆ. ಬಿಕಾಸ್ ನೀವು ನೋಡದೇ ಇರೋವಂಥದ್ದು, ನೀವು ಕೇಳದೇ ಇರೋವಂಥದ್ದನ್ನ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಲ್ಪನೆ ಮಾಡಿದ್ರು ಏನೋ ಒಂದು ಅಂಶ ಇರುತ್ತೆ ನಿಮ್ ಲೈಫ್ ಅಲ್ಲಿ ನಡೆದಿರೋವಂಥದ್ದು. ಇವಾಗ ತಾಯಿ ಎಪಿಸೋಡ್ ಬಂದಾಗ ನನಗೂ ಕನೆಕ್ಟ್ ಆಗುತ್ತೆ, ಅಥವಾ ನಾನು ಬರ್ದಿರೋದಕ್ಕೂ ನನ್ನ ಲೈಫ್ಗೂ ಸಾಮ್ಯತೆ ಇದೆ. ನನ್ನ ತಾಯಿನೂ ಲಾಸ್ಟ್ 1 ತಿಂಗಳು ಹುಷಾರಿಲ್ದೆ ಅವ್ರೊಂದು ಸಡನ್ ಬೆಳಿಗ್ಗೆ ನಾನು ಎದ್ದಾಗ ತಾಯಿ ತೀರ್ಕೊಂಡಿದ್ರು. ಅವ್ರು ಚೆನ್ನಾಗೇ ಇದ್ರು, ಹೆಲ್ದಿಯಾಗೇ ಇದ್ರು, ಬೆಳಿಗ್ಗೆ ಎದ್ದಾಗ ತೀರ್ಕೊಂಡಿದ್ದಾರೆ. ಅವ್ರಿಗೆ ಅವ್ರಿಗೆ ಸ್ವಲ್ಪ ಬೇರೆ ಇಶ್ಯೂಸ್ ಇತ್ತು. ಸೊ ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡ್ತಾನೂ ಇರ್ಲಿಲ್ಲ. ಸೊ ಅವರು ತಿನ್ಸೋದಕ್ ಬರ್ತಾ ಇದ್ರು. ಇವಾಗ ಸಿನಿಮಾದಲ್ಲಿ ಅದನ್ನ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಿಲ್ಲ, ಬಟ್ ಬಿಕಾಸ್ ಆ ತರ ಸಿಚುವೇಶನ್ಸ್ ಇಲ್ಲ ಅಲ್ಲಿ. ಬಟ್ ಆ ವಿಷಯಗಳು ನನ್ನ ಲೈಫಲ್ಲೂ ನಡೆದಿದೆ. ಅಮ್ಮ ಪ್ರೀತಿ ತೋರಿಸಿದಾಗ ನಾವೇನೋ ಅನ್ಕೋತೀವಿ, ಇನ್ನು ತುಂಬಾ ವರ್ಷಗಳು ಒಟ್ಟಿಗೆ ಇರ್ತೀವಿ, ಆ ಅಮ್ಮನ ಪ್ರೀತಿನ ಅರ್ಥ ಮಾಡ್ಕೊಳ್ಳಲ್ಲ. ಅಥವಾ ಇವಾಗ ಅಮ್ಮ ಏನೋ ಪ್ರೀತಿಯಿಂದ ಹೇಳಿದಾಗ ನಮ್ಮ ಒಳಗಡೆ ಪ್ರೀತಿ ಇದ್ರು ಕೂಡ ರಿಯಾಕ್ಟ್ ಮಾಡಲ್ಲ ಪ್ರೀತಿನಲ್ಲಿ, ಬಿಕಾಸ್ ನಾವು ಗ್ರಾಂಡೆಡ್ ಆಗಿ ತಗೊಂಡಿರ್ತೀವಿ. ನಾಳೆನೂ ಇರ್ತಾರಮ್ಮ, ನಾಳೆಗೂ ಇರ್ತಾರೆ, ಅಂತ ಸಿಚುವೇಶನ್ಸ್ ಬಂದಾಗ ತೋರ್ಸೋಣ ಅಂತ. ಬಟ್ ಈ ಸಿನಿಮಾದಲ್ಲಿ ಒಂದ್ ಖುಷಿ ಏನು ಅಂತಂದ್ರೆ, ಮೊನ್ನೆ ಒಬ್ರು ಆಡಿಯನ್ಸ್ ಓಡ್ಕೊಂಡ್ ಬಂದು ಹೇಳಿದ್ರು, ನಾನು ಇನ್ಮೇಲೆ ಅಮ್ಮನ್ ಫೋನ್ ಬಂದಾಗ ನಾನು ಏನೇ ಕೆಲಸ ಇದ್ರು ನಾನು ಅಮ್ಮನ್ ಫೋನ್ ಒಂದು ಎತ್ತೀನಿ ಅಂತ. ಇವಾಗ ಜಸ್ಟ್ ಫೋನ್ ಬಂದಿತ್ತು, ನಾನು ಎತ್ತಿರ್ಲಿಲ್ಲ, ಬಟ್ ನಾನು ಇನ್ ಮುಂದೆ ತಪ್ಪು ಮಾಡಲ್ಲ ಅಂತ. ನಮ್ಮ ಉದ್ದೇಶನೂ ಅದೇ. ಅಂದ್ರೆ ಸಿನಿಮಾ ಅಂದ್ರೆ ಕೇವಲ ನೀವು ನಗ್ತೀರಾ ಹೋಗ್ತೀರಾ ಅಲ್ಲ. ನೀವು ನೋಡಿ ಮನೆ ಹೋಗ್ಬಿಟ್ಟು ಇವಾಗ ಒಬ್ಬ ಅಮ್ಮ ಡೈಲಿ ಬುದ್ಧಿವಾದ ಹೇಳ್ತಿರ್ತಾರೆ, ಮಕ್ಳು ಕೇಳಲ್ಲ. ಬಿಕಾಸ್ ಅವ್ರಿಗೆ ಪ್ರೀತಿ ಇದೆ, ಬಟ್ ಪ್ರೀತಿ ಇದ್ರು ಕೂಡ ಅಮ್ಮ ಡೈಲಿ ಇರ್ತಾರಲ್ವ ಅನ್ನೋ ಆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಫೀಲ್ ಇರುತ್ತೆ. ಸೊ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ರೀಕಾಲ್ ಆಗುತ್ತೆ, ಓ ನಾನು ಅಮ್ಮನ ಹಂಗ್ ಮಾಡ್ತಾ ಇರ್ತೀನಿ ಅಂತ. ಮನೆಗೆ ಹೋದಾಗ ಮೇ ಬಿ ಸಿನಿಮಾ ನೋಡಿ ಮನೆಗೆ ಹೋದಾಗ ಅವ್ನ ರಿಯಾಕ್ಷನ್ ಏನಾದ್ರೂ ಚೇಂಜ್ ಆದ್ರೆ, ಅಮ್ಮನ ಹತ್ರ ಒಂದ್ 2 ಮಾತು ಚೆನ್ನಾಗಿ ಆಡಿದ್ರೆ, ಅದಕ್ಕಿಂತ ದೊಡ್ಡ ಖುಷಿ ಏನಿದೆ. ಇದು ಎಷ್ಟು ಕಲೆಕ್ಷನ್ ಮಾಡ್ತೋ ಅನ್ನೋಂಥದ್ದು ಸೆಕೆಂಡ್ರಿ. ಅಟ್ ಲೀಸ್ಟ್ ಅವ್ನ ಮನ್ಸಲ್ಲಿ ಏನೋ ಒಂದು ಪಾಸಿಟಿವ್ ಇಫೆಕ್ಟ್ ಮಾಡ್ತಲ್ಲ, ಅದೇ ನಿಜವಾದ ಬರವಣಿಗೆಯ ಒಂದು ಶಕ್ತಿ ಅನ್ಕೋತೀನಿ.